ಕರಿಕಾಡ ಸಿನಿಮಾದ ನಿರ್ದೇಶಕರು ವೆಂಕಟೇಶ್ ಅವರು ನನ್ನ ಜೊತೆಗಿದ್ದಾರೆ. ಸಿನಿಮಾದ ಬಗ್ಗೆ ಇರುವಂತಹ ಕ್ಯೂರಿಯಾಸಿಟಿ ಮತ್ತೆ ಕುತೂಹಲ ಎಲ್ಲವನ್ನು ಕೂಡ ಇವ್ರ ಬಳಿ ಪ್ರಶ್ನೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಗೊತ್ತಿಲ್ಲ ಎಷ್ಟು ಗುಟ್ಟುಗಳನ್ನ ಹೊರಗೆ ಬಿಟ್ಕೊಡ್ತಾರೆ ಅಂತ. ಸರ್ ಹಾಯ್, ವೆಲ್ಕಮ್ ಟು ದ ಶೋ. ಕರಿಕಾಡ ಈಗ ಆಲ್ರೆಡಿ ಎಲ್ಲ ಕಡೆ ಸದ್ದು ಸುದ್ದಿ ಮಾಡ್ತಾ ಇದೆ. ಸಿನಿಮಾದಲ್ಲಿ 8 ಹಾಡುಗಳು, ಅದರಲ್ಲಿ ಈಗ ಆಲ್ರೆಡಿ ರಿಲೀಸ್ ಆಗಿರುವಂತಹ 2 ಸಾಂಗ್ಗಳು ಕೂಡ ಸಿಕ್ಕಾಪಟ್ಟೆ ಹೈಪ್ನ ಕ್ರಿಯೇಟ್ ಮಾಡಿದೆ ಅಂತಾನೆ ಹೇಳ್ಬೋದು. ಸೊ ಈ ಸಿನಿಮಾದ ಡೈರೆಕ್ಟರ್ ಆಗಿ ನಿಮ್ಮ ಜವಾಬ್ದಾರಿ ಜೊತೆಗೆ ಭರವಸೆ. ಟೋಟಲ್ 7 ಸಾಂಗ್ಸ್ ಇದೆ, 7 ಸಾಂಗ್ಸ್ ಇದೆ. ಸೊ 4 ಸಾಂಗು ಅತಿಶಯ್ ಜೈನು, 3 ಸಾಂಗ್ ಶಶಾಂಕ್ ಶಶಿಗೌರಿ ಅವರು ಮಾಡಿದ್ದಾರೆ. ಸೊ ಫೆಬ್ರವರಿ 6ನೇ ತಾರೀಕು ಬರ್ತಾ ಇದೆ. ಸೊ ಒಂದು ಒಳ್ಳೆ ಕಾನ್ಫಿಡೆನ್ಸಲ್ಲಿ ಬರ್ತಾ ಇದ್ವಿ. ಹೊಸ ಟೀಮ್ ಆದ್ರೂ ಒಂದು ಒಳ್ಳೆ ಕಾನ್ಫಿಡೆಂಟ್ ಆಗಿ ಜನಕ್ಕೆ ಒಂದು ಫುಲ್ ಎಂಟರ್ಟೈನ್ಮೆಂಟ್ ಮಾಡೋಕ್ಕಂತಾನೆ ಬರ್ತಾ ಇದ್ವಿ. ಇನ್ನು ನಾನು ಟೀಸರ್ನ ನೋಡಿದಂತಹ ಟ್ರೈಲರ್ನ ನೋಡಿದಂತಹ ಸಂದರ್ಭದಲ್ಲಿ ಒಂದಂತೂ ಪಕ್ಕಾ ಗೊತ್ತಾಗುತ್ತೆ, ತುಂಬ ಆಕ್ರೋಶಭರಿತರಾಗಿದ್ದಾರೆ ಯಾವುದೋ ಒಂದು ವಿಚಾರಕ್ಕಾಗಿ. ಆ ಹೊಡೆದಾಟ ಬಡ್ದಾಟ ಅವರಲ್ಲಿರುವಂತಹ ಕರಿಕಾಡ, ಆವಾಗಲೇ ಹೇಳ್ತಾ ಇದ್ರು ಸರ್, ಅಂದರೆ ಆನೆಯಲ್ಲಿರುವಂತಹ ಆ ರೋಷ ಆವೇಶ ಅದೆಲ್ಲವನ್ನು ಕೂಡ ಈ ಮನುಷ್ಯನಲ್ಲಿ ನಾವು ನೋಡಬಹುದು. ಅದು ಯಾವ ವಿಚಾರಕ್ಕೆ ಅನ್ನುವಂಥದ್ದು ಸೀಕ್ರೆಟು, ಭಾವನೆಗಳ ಜೊತೆಗೆ ಹೋರಾಟವನ್ನು ನಡೆಸ್ತಾರೆ ಅಂತ ಹೇಳ್ಬಿಟ್ಟು. ಸೊ ನೀವು ಹೇಳೋದಾದ್ರೆ. ಸೊ ಆ ಭಾವನೆನೇ ಸಿನಿಮಾದ ಕೋರ್ ಸೀಕ್ರೆಟ್. ಸೊ ಆ ಸೀಕ್ರೆಟ್ ನಾವು ನೋಡಬೇಕು ಅಂದರೆ ಫೆಬ್ರವರಿ 6ರವರೆಗೂ ಡೆಫಿನೆಟ್ಲಿ ವೆಯ್ಟ್ ಮಾಡೋಣ. ಅಲ್ಲಿವರೆಗೂ ಅವತ್ತು ಮಧ್ಯಾಹ್ನನೇ ನಿಮಗೆಲ್ಲ ಗೊತ್ತಾಗುತ್ತೆ ಆ ಭಾವನೆ ಏನಕ್ಕೆ ಅವನು ಆ ಆಕ್ರೋಶ ತಗೊತಾನೆ, ಏನಕ್ಕೆ ಆಕ್ರೋಶ ಭರಿತವಾಗಿ ಏನಕ್ಕೆ ಕಾಣಿಸ್ಕೊಳ್ತಾನೆ ಅನ್ನೋದು ಸೀಕ್ರೆಟ್ ಆಗಿ ಇರಲಿ ಸದ್ಯಕ್ಕೆ ಅಂತ. ಇನ್ನು ಟ್ರೈಲರ್ನ ನೋಡಿದಂತಹ ಸಂದರ್ಭದಲ್ಲಿ ಬೇಟೆ ಆಡೋದು ಒಂದು ಹೈಲೈಟ್ ಆಗಿದೆ. ಆಮೇಲೆ ಅವ್ರು ಬೇಟೆ ಆಡಾದ್ಮೇಲೆ ಹಂದಿನ ಹೊತ್ಕೊಂಡು ಹೋಗುವಂತಹ ದೃಶ್ಯಗಳು, ಅಲ್ಲೇನೋ ಬೆಂಕಿ ಬೀಳುವಂತಹ ದೃಶ್ಯಗಳು, ಅದು ಮೇ ಬಿ ಕಾಡಿಗೆ ಬೆಂಕಿ ಬೀಳುವಂತಹ ಸನ್ನಿವೇಶ ಅಂತ ಅನ್ಸುತ್ತೆ. ಸೊ ಅದನ್ನು ತಡೆಯೋದಕ್ಕೆ ಒಬ್ರು ಇರ್ತಾರೆ. ಇದನ್ನೆಲ್ಲ ನೋಡಿದಾಗ ಒಂದಷ್ಟು ಕ್ಯೂರಿಯಾಸಿಟಿ ಹುಟ್ಟತ್ತೆ. ಹೌದು, ಖಂಡಿತ, ಡೆಫಿನೆಟ್ಲಿ. ಸೊ ಈ ಬೇರೆ ಕಡೆ ನಮ್ಮನೆ ಬೆಂಕಿ ಬೀಳಿದ್ರು ಯಾರು ಗಮನಿಸಲ್ಲ, ಬೇರೆ ನೋಡೋದೇ ಜಾಸ್ತಿ ಇದೆ. ಸೊ ಹಾಗೆ ಅವನ ಸುತ್ತ ಒಂದಷ್ಟು ಇನ್ಸಿಡೆಂಟ್ಗಳು ನಡೀತಾ ಇರುತ್ತೆ. ಆ ಇನ್ಸಿಡೆಂಟ್ನ ಅವ್ನು ಕ್ರ್ಯಾಕ್ ಮಾಡೋಕ್ಕೆ ಹೋರಾಡೋನೇ ನಮ್ಮ ಕರಿಕಾಡ. ಸೊ ಅದನ್ನು ಡೀಟೇಲ್ ಆಗಿ ಹೇಳೋಕ್ಕೂ ಆಗ್ತಾ ಇಲ್ಲ. ಡೆಫಿನೆಟ್ಲಿ 6ನೇ ತಾರೀಕು ಇದಕ್ಕೆಲ್ಲ ಉತ್ತರ 100% ಸಿಗುತ್ತೆ. ಇನ್ನು ಸಿನಿಮಾದಲ್ಲಿ ಈ ಒಂದು ಅಂಶ ಇದೆ, ಇದನ್ನ ನೋಡೋದಕ್ಕೆ ಜನ ಈ ಒಂದು ವಿಷಯವನ್ನ ಮನೆಗೆ ಹೊತ್ಕೊಂಡು ಹೋಗೋದಕ್ಕೆ ಜನ ಥಿಯೇಟರ್ಗೆ ಬರಲೇಬೇಕು ಈ ಒಂದು ವಿಚಾರಕ್ಕೆ ಅಂತ ಅಂದ್ರೆ ಅದು ಯಾವ ವಿಚಾರ? ಸೊ ಕರಿಕಾಡ ಓನ್ಲಿ ಇವಾಗ ಟೀಸರ್ ಟ್ರೈಲರ್ ಏನು ಆಕ್ಷನ್ ಥರ ಏನು ಫೀಲ್ ಆಗ್ತಾ ಇದೆ. ಸೊ ಅದನ್ನು ಹೊರತುಪಡಿಸಿ ತುಂಬ ಸಂಬಂಧಗಳಿಗೆ ಬೆಲೆ ಇರುವಂಥ ಒಂದು ಸಿನಿಮಾ, ಅಂದರೆ ಭಾವನೆಗಳಿಗೆ ಒಂದು ತುಂಬ ಸ್ಟ್ರೆಂತ್ ಇರುವಂಥ ಒಂದು ಸಿನಿಮಾ ಅಂತ ನಾನು ಅಂದ್ಕೊತಾ ಇದ್ದೀನಿ. ಸೊ ಒಳಗಡೆ ಬಂದರೆ ಜನ ಕರಿಕಾಡ ಟೈಟ್ಲ್ ಕರಿಕಾಡ ಅವನು ಇವಾಗ ಏನು ಟೀಸರ್ ರಿಲೀಸ್ ಮಾಡಿದ್ದೀವಿ, ಅದೇನು ಮಾಡಿದ್ದೀವಿ ಅಂದರೆ ನಮ್ಮೊಂದು ಇನ್ವಿಟೇಷನ್ ಥರ ಅವ್ರಿಗೆ ಜನಕ್ಕೆ. ನಾವು ದೊಡ್ಡ ಸಿನಿಮಾ ದೊಡ್ಡ ಜೊತೆಗೆ ಕಾಂಪಿಟೇಷನ್ ಥರ ಸಿನಿಮಾ ಮಾಡಬಲ್ಲೆವು ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಈಗ ಏನು ಟೀಸರ್ ಬಿಟ್ಟಿದ್ದೀವಿ, ರೀಸೆಂಟಾಗಿ ಸಾಂಗ್ ರಿಲೀಸ್ ಆಗಿದೆ, ಅದಕ್ಕೆಲ್ಲ ನಾವು ಜನಕ್ಕೆ ಕರೀತಾರೆ ಒಂದು ಇನ್ವಿಟೇಷನ್ ಥರ. ಸೊ ಅವ್ರು ನಮ್ಮ ನಂಬಿ ಥಿಯೇಟ್ರ್ ಒಳಗಡೆ ಬಂದರೆ ಅವರು ಆ ಸಿನಿಮಾ ಮುಗಿದು ಹೊರಗಡೆ ಹೋಗೋ ಅಷ್ಟೊತ್ತಿಗೆ ಅವ್ರ ಮನಸ್ಸಲ್ಲಿ ಒಂದು ಜಾಗ ಮಾಡ್ಕೊಳ್ತೀವಿ ಅನ್ನೋದು ಒಂದು ಪಕ್ಕ ಭರವಸೆ. ಸರ್, ಇನ್ನು ಅದು ಹಳ್ಳಿನ ಕಾಡ ಅನ್ನುವಂಥ ಕನ್ಫ್ಯೂಷನ್ಸ್ ಇದೆ. ಬಿಕಾಸ್ ಈಗ ಕೆಲವೊಂದು ಈ ಗುಟ್ಟಕಾಡು ಪ್ರದೇಶಗಳಲ್ಲೂ ಕೂಡ ಆ ರೀತಿಯಾದಂಥ ಸೀನ್ಸನ್ನು ಶೂಟ್ ಮಾಡ್ಬೋದು. ಸೊ ಈಗ ಅಂದರೆ ರೀಸೆಂಟಾಗಿ ಒಂದು ವಿಚಾರ ಮುನ್ನೆಲೆಗೆ ಬಂತು. ಏನಂತಂದರೆ ಈ ಅರಣ್ಯವನ್ನು ನೋಡ್ಕೊಳ್ಳೋರು ಇರ್ತಾರಲ್ವ, ಗುತ್ತಿಗೆದಾರರು, ಅವ್ರಿಗೆ ಏನು ಪೇಮೆಂಟ್ ಸ್ಟಾರ್ಟಿಂಗ್ ಜಾಯ್ನ್ ಆಗಬೇಕಾದ್ರೆ ಇರುತ್ತೆ, ಅದೇ ಅವ್ರು ರಿಟೈರ್ಮೆಂಟ್ ತೊಗೊಳ್ಳೋವರೆಗೂ ಕೂಡ ಅದೇ ಇರುತ್ತೆ. ಸರ್ಕಾರ ಅದಕ್ಕೆ ಯಾವುದೇ ಬದಲಾವಣೆಗಳನ್ನು ಮಾಡಿಲ್ಲ ಅಂತೇಳ್ಬಿಟ್ಟು ಆಗ್ತಾ ಇರುವಂಥ ಅನ್ಯಾಯಗಳವೆಲ್ಲ. ಅದ್ರ ಕಡೆ ಯಾರು ಗಮನನೂ ಹರಿಸೋದಿಲ್ಲ. ಇವಾಗ ರೈತರು ಹೋರಾಟದ ಕಡೆ ಆಗಿರ್ಬೋದು. ಸೊ ಆ ರೀತಿಯ ವಿಚಾರಗಳನ್ನೇನಾದ್ರೂ ತೋರಿಸೋವಂತಹ ಪ್ರಯತ್ನವನ್ನು ಮಾಡಿದೀರಾ? ಅಂದ್ರೆ ಆಗ್ತಾ ಇರುವಂತಹ ಅನ್ಯಾಯಗಳು, ಅದರಿಂದ ಸಫರ್ ಮಾಡ್ತಾ ಇರೋದು ಜನಗಳು, ಆ ಥರ ಏನಾದರೂ ಕಂಟೆಂಟ್ ಇದೆಯಾ ಸಿನಿಮಾದಲ್ಲಿ? ಇಲ್ಲ, ಆ ಥರ ಇದಕ್ಕೂ ಸಂಬಂಧ ಇಲ್ಲ. ಸೊ ಈ ಕರಿಕಾಡ ಕ್ಯಾರೆಕ್ಟರ್ಗೂ ಹಳ್ಳಿಗೂ ಒಂದು ಕಾಡಿಗೂ ಇರೋ ಒಂದು ನಂಟನ್ನ ನಾವು ಬೆಳೆಸಿದ್ವಿ ಇದರಲ್ಲಿ. ಸೊ ಸಪೋಸ್ ಬೇಸ್ ಲೈನೇ ಹಂಟಿಂಗ್ ಸಬ್ಜೆಕ್ಟ್ ಆಗಿರೋದ್ರಿಂದ ನಮಗೆ ನಮ್ಮ ಕತೆಗೆ ಸ್ಕ್ರೀನ್ ಪ್ಲೇಗೆ ಕಾಡು ಸ್ವಲ್ಪ ನೆಂಟು ಜಾಸ್ತಿನೇ ಬೇಕಾಗಿತ್ತು. ಸೊ ಅದನ್ನು ಬ್ಲೆಂಡ್ ಮಾಡಿದ್ದೀವಿ. ಹಳ್ಳಿ ಬ್ಯಾಕ್ಗ್ರೌಂಡ್ಗೂ ಕಾಡಿನ ಬ್ಯಾಕ್ಗ್ರೌಂಡ್ಗೂ ಬ್ಲೆಂಡ್ ಆಗಿದೆ ಕತೆ. ಇನ್ನು ಕಾಡು ಪ್ರದೇಶದಲ್ಲಿ, ಹಳ್ಳಿ ಪ್ರದೇಶದಲ್ಲಿ ಶೂಟ್ ಮಾಡೋದು, ಈಗ ಬೇಕಾದರೆ ನಾವು ಇಲ್ಲೇ ಎಲ್ಲೋ ರೋಡ್ ಸೈಡಲ್ಲಿ ಅದನ್ನೆಲ್ಲ ನಾವು ಒಂದು ಪರ್ಮಿಷನ್ ತೊಗೊಂಡು ಮಾಡೋದು ಈಸಿ ಆಗಿಬಿಡುತ್ತೆ. ಬಟ್ ಕಾಡಲ್ಲಿ ಶೂಟ್ ಮಾಡೋದು, ಹಳ್ಳಿಲಿ ಶೂಟ್ ಮಾಡೋದು ಅದು ಸವಾಲಾಗೇ ಇರುತ್ತೆ. ಮತ್ತು ಇಲ್ಲಿ ಎಷ್ಟು ಕ್ರೌಡ್ ಇರುತ್ತೋ ಅದಕ್ಕಿಂತ ಹೆಚ್ಚು ಹಳ್ಳಿ ಜನಗಳಿಗಾಗಲಿ, ಆಮೇಲೆ ಕಾಡನ್ನು ಪರ್ಮಿಷನ್ ತೊಗೊಂಡು ಅಲ್ಲಿ ಶೂಟ್ ಸಿಕ್ಕಾಪಟ್ಟೆ ಸವಾಲಾಗಿರುತ್ತೆ. ಮತ್ತು ಅಲ್ಲಿ ಡಾನ್ಸ್ ಶೂಟ್, ಸಾಂಗ್ ಶೂಟ್ ಮಾಡೋದು ಪ್ರತಿಯೊಂದು ಕೂಡ ಸವಾಲಾಗೇ ಇರುತ್ತೆ. ಸೊ ಏನೆಲ್ಲ ಸವಾಲುಗಳನ್ನ ಫೇಸ್ ಮಾಡಿದ್ರಿ? ಅಂದರೆ ನಾವು ಕಾಡಲ್ಲಿ ಒಂದಷ್ಟು ಎಪಿಸೋಡ್ಗಳನ್ನ ಶೂಟ್ ಮಾಡಿದ್ವಿ. ಒಂದು ರಾಣಿಜರಿ, ಕುದುರೆಮುಖ, ಮೈದಾಡಿ ಗುಡ್ಡ. ಈ ಜಾಗದಲ್ಲಿ ಏನಾಗುತ್ತೆ ಅಂದರೆ ವೆಹಿಕಲ್ಗಳೇ ಹೋಗಲ್ಲ. ಸೊ ನಮಗೆ ರೋಡ್ ಆಕ್ಸೆಸ್ ಇರೋದಿಲ್ಲ.
ಸೊ ಸಪೋಸ್ ಮಿನಿಮಮ್ ಅಂದರೆ ಒಂದು ಅರ್ಧ ಕಿಲೋಮೀಟರ್ ಆದರೂ ನಡಿಬೇಕು, ಅಂದರೆ ವಿತ್ ನಮ್ಮ ಅಸೆಸರೀಸ್ ಎಲ್ಲ ತೊಗೊಂಡು ಕ್ಯಾಮ್ರಾ ಯೂನಿಟ್ಸು ಎಲ್ಲ ತೊಗೊಂಡು ಕ್ಯಾರಿನೇ ಮಾಡಬೇಕು. ಅದರಲ್ಲೂ ನಮಗೆ ತುಂಬ ರಿಸ್ಕ್ ಆಗಿದ್ದು ಜಾಗ ಅಂದರೆ ರಾಣಿಜೇರಿ. ಸೊ ಪೀಕಲ್ಲಿ ನೀವು ಟೀಸರಲ್ಲಿ ಗಮನಿಸಿದ್ರೆ ಒಂದು ತುದಿದಲ್ಲಿ ನಿಂತಿರ್ತಾನೆ ಹೀರೋ. ಸೊ ಆ ಶಾರ್ಟ್ ತೆಗಿಬೇಕು ಅಂದರೆ ನಾವು ಎಲ್ಲ ಆಲ್ಮೋಸ್ಟ್ ಕ್ರೂ ಎಲ್ಲ ತುದಿಗೆ ಹೋಗಿದ್ವಿ. ಸೊ ನಡ್ಕೊಂಡು ಹೋಗೋಕ್ಕೆ ನಮ್ಗೆ ಒಂದು ಟೂ ಅವರ್ಸ್ ಆಗಬೇಕು. ನಡ್ಕೊಂಡು ಅಷ್ಟು ಎಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಎತ್ಕೊಂಡು ಹೋಗೋಕ್ಕೆ ಅದು ತುಂಬ ಚಾಲೆಂಜಿಂಗ್ ಆಗಿತ್ತು ಅನಿಸ್ತು. ಮತ್ತು ಈ ಹಳ್ಳಿ ಕಡೆ ನೀವು ಹೇಳಿದಾಗೆ ಕ್ರೌಡ್ ಜಾಸ್ತಿ ಆಗಿಬಿಡುತ್ತೆ ಅನ್ನೋದು. ಸೊ ನಾವು ಸೆಟ್ ಹಾಕಿದ್ದು ಸರಪನಹಳ್ಳಿ ಅಂತ ಚಿಕ್ಕಮಂಗ್ಳೂರು ಹತ್ರ, ಅದು ಪಕ್ಕನೇ ಒಂದು 1/2 ಕಿಲೋಮೀಟರ್ ಸರೌಂಡಿಂಗಲ್ಲಿ ಹಾಕಿದ್ವಿ. ಒಂದು 4.5 ಎಕರೆ ಜೋಳದ ಹೊಲದಲ್ಲಿ ಒಂದು ಹಟ್ಟು ಆ ಥರ ಒಂದು ಮನೆ ಥರ ಎಲ್ಲ ಸೆಟ್ ಹಾಕಿದ್ವಿ. ಸೊ ಅಲ್ಲಿ ಒಂದಷ್ಟು ಬ್ಲಾಸ್ಟಿಂಗ್ ಸೀನ್ಸ್ಗಳನ್ನ ಮಾಡ್ಬೇಕಾದ್ರೆ ಒಂದಷ್ಟು ತುಂಬ ಭಯ ಎಲ್ಲ ಆಗ್ಬಿಟ್ಟಿತ್ತು ನಮಗೆ. ಯಾಕಂದರೆ ಊರು ಜನ ಗೊತ್ತಾಗ್ತಿರಲಿಲ್ಲ, ಸಡನ್ನಾಗಿ ಬಂದ್ಬಿಟ್ರು ಒಳಗಡೆ. ನಾವು ಅಲ್ಲಲ್ಲಿ ಬ್ಲಾಸ್ಟ್ ಫೈಟಿಂಗ್ ಸೀಕ್ವೆನ್ಸ್ಗೆ, ಆ್ಯಕ್ಷನ್ ಸೀಕ್ವೆನ್ಸ್ಗೆ ಅಲ್ಲಲ್ಲಿ ಬ್ಲಾಸ್ಟ್ ಮಾಡಬೇಕಾಯಿತು. ಸಡನ್ನಾಗಿ ಅದು ಸ್ವಲ್ಪ ಕೇರ್ ತೊಗೊಂಡು ಮಾಡೋದಾಯಿತು. ಈಗ ನಂಗೆ ಗೊತ್ತಿಲ್ಲ ಇದು ಪರ್ಮಿಷನ್ ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಆ ಬ್ಲಾಸ್ಟಿಂಗ್ ಸೀಕ್ವೆನ್ಸಸ್ನೆಲ್ಲ ಮಾಡಿದಾಗ ರಿಯಲ್ ಬ್ಲಾಸ್ಟಿಂಗ್ ಆಗಿರ್ಬೋದು, ಆ ಸೌಂಡ್ ಆಗಿರ್ಬೋದು, ಅದೆಲ್ಲ ಅವಕಾಶಗಳಿಲ್ಲ. ನನಗೆ ಗೊತ್ತಿದ್ದಂಗೆ ತಡೆ ಹಿಡಿದಿದ್ದಾರೆ. ಅದನ್ನೆಲ್ಲ ಸಮಸ್ಯೆ ಆಗಲಿಲ್ವಾ? ಇಲ್ಲ, ಆ ಥರ ಸಿನಿಮ್ಯಾಟಿಕ್ ಬ್ಲಾಸ್ಟ್ಸ್ ಅವೆಲ್ಲ ಸೌಂಡ್ ಎಫೆಕ್ಟ್ಸ್ ಎಲ್ಲ ನಾವು ಅದು ಬೇರೆ ಒಂದು ಟೀಮೇ ವರ್ಕ್ ಮಾಡುತ್ತೆ. ಕಾಡಿನ ಪ್ರದೇಶ, ಈಗ ಹಳ್ಳಿ ಪ್ರದೇಶ ಅಂದಾಗ ಪ್ರಾಣಿ ಪಕ್ಷಿಗಳಿಗೆ ಮಿನಿಮಮ್ ಎಫೆಕ್ಟ್ ಆದರೂ ಆಗುತ್ತೆ. ಹೌದಾ, ಖಂಡಿತ. ನಾವು ಇದನ್ನ ಗಮನದಲ್ಲಿ ಇಟ್ಕೊಂಡಿದ್ವಿ. ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ತಗೋಬೇಕಾದ್ರೆ ಇದು ನಮಗೆ ಮ್ಯಾಂಡೇಟ್ರಿ ಇತ್ತು ಈ ಥರ ಬ್ಲಾಸ್ಟ್ ಮಾಡೋದು. ಸೊ ಹಂಗಾಗಿ ನಾವು ಕಾಡಲ್ಲಿ ಎಲ್ಲೂ ಬ್ಲಾಸ್ಟ್ ಮಾಡಿಲ್ಲ, ಎಲ್ಲೂ ಫೈರ್ ಯೂಸ್ ಮಾಡಿಲ್ಲ ಅಲ್ಲಿ. ಸೊ ನಾವು ಎಲ್ಲಿ ರಿಸ್ಟ್ರಿಕ್ಷನ್ ಇಲ್ಲ, ಎಲ್ಲಿ ಸೇಫ್ಟಿ ಇದೆ ಆ ಮೆಜರ್ಮೆಂಟ್ ತೊಗೊಂಡೆ ಬೇರೆ ಕಡೆ ಮಾಡಿದ್ದೀವಿ ಇದನ್ನು. ಸೂಪರ್. ಸಿನಿಮಾದ ಮೇಲೆ ಎಷ್ಟು ಭರವಸೆ ಇದೆ ಸರ್? ಬಿಕಾಸ್ ಕಾನ್ಫಿಡೆಂಟ್ ಆಗಿರೋದು ನಿಮ್ಮ ಕಣ್ಣಲ್ಲಿ ಕಾಣಿಸ್ತಾ ಇದೆ. ಎಕ್ಸೈಟ್ಮೆಂಟ್ ಕೂಡ ಇದೆ. ಖಂಡಿತ. ಮೊದಲನೇ ಸಿನಿಮಾ ಆದರೂ ಈ ಹಿಂದೆ ಕೆಲಸ ಮಾಡಿರೋ ಒಂದು ಅನುಭವ ಇಟ್ಕೊಂಡು ತುಂಬ ಚೆನ್ನಾಗಿ ಬಂದಿದೆ ಮೂವಿ. ನಿಮಗೆ ನಮ್ಮ ಜನ ಒಪ್ಕೊಂಡ್ರೆ, ಕರೆಕ್ಟಾಗಿ ಹೇಳ್ತಾ ಇದ್ದೀನಿ, ಸುಳ್ಳಲ್ಲ, ಒಬ್ಬ ಭರವಸೆಯ ನಟ ಕಾಡ ನಟರಾಜ್ ಆಗ್ತಾರೆ ಅನ್ನೋದು ನಮ್ಮದು ಆಸೆ. ಒಂದೊಳ್ಳೆ ಸಿನಿಮಾ ಬೇಕಪ್ಪ ಅಂತ ಕಾಯ್ತಾ ಇರುವಂತಹ ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? 100%. ಇವಾಗ ನಮ್ಮಲ್ಲಿ ಕೆಲವು ಮಾತಿದೆ, ಬೇರೆ ಕಡೆಯಿಂದ ಬೇರೆ ಬೇರೆ ಕಂಟೆಂಟ್ ಚೆನ್ನಾಗಿ ಬರ್ತಾ ಇದೆ, ನೀವು ಆ ಥರ ಮಾಡಬೇಕಾಯಿತು, ತಮಿಳಲ್ಲಿ ಈ ಥರ ಬರ್ತಾ ಇದೆ, ಆ ಥರ ಮಾಡಬೇಕಾಯಿತು ಅಂತ. ಆ ಥರ ಕಂಟೆಂಟ್ ಇರೋ ಸಿನಿಮಾ ಕರಿಕಾಳ. ಓಕೆ ಸರ್, ಆಲ್ ದ ವೆರಿ ಬೆಸ್ಟ್. ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇರುವಂಥದ್ದು. ಸಿನಿಮಾಗೆ ಒಳ್ಳೇದಾಗಲಿ, ಒಳ್ಳೆ ಯಶಸ್ಸು ಸಿಗಲಿ, ಹೆಚ್ಚು ಸಿನಿಮಾಗಳನ್ನು ಮಾಡಿ. ಹಾಗೆ ನೋಡಿದ್ರಲ್ವಾ ವೀಕ್ಷಕರೇ, ಇದಿಷ್ಟು ನಿರ್ದೇಶಕರಾದಂತಹ ಕೆ ವೆಂಕಟೇಶ್ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಗುರು ಜೊತೆ ರೋಜಾ ಮನು ಪಾಟೀಲ್, ಅಶ್ವವೇಗ, ನ್ಯೂಸ್ ಬೆಂಗಳೂರು.